ಅಲ್ಲ ರೀ, ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಚುನಾವಣಾ ಆಯೋಗ 7 ದಿನದ ಒಳಗಡೆ ಸ್ಪಷ್ಟೀಕರಣ ನೀಡಬೇಕು, ಅಫಿಡವಿಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು. ಹಿಂದೆ ಕರ್ನಾಟಕದಲ್ಲೂ ಸಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 40% ಭ್ರಷ್ಟಾಚಾರ ಅಂತೇಳಿ ಅಂದಿನ BJP ಸರ್ಕಾರವನ್ನು ಮೇಲೆ ಆರೋಪವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಬಿಹಾರದಲ್ಲೂ ಕೂಡ ಇದೇ ರೀತಿ ಷಡ್ಯಂತ್ರ ಮಾಡಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ BJP ಮೇಲೆ ಆರೋಪವನ್ನು ಹೊರಿಸಿ ಬಿಹಾರ ಚುನಾವಣೆ ಗೆಲ್ತಕ್ಕಂಥದ್ದು ಕುತಂತ್ರ ಇದರಿಂದ ಅಡಗಿದೆಯೇ ಹೊರತು ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಸತ್ಯಾಂಶ ಇದ್ದಿದ್ದೇ ಆಗಿದ್ದರೆ ಚುನಾವಣಾ ಆಯೋಗ ಹೇಳಿದಂತೆ ಈಗಾಗಲೇ ಸ್ಪಷ್ಟೀಕರಣ ಅಥವಾ ಅಫಿಡವಿಟನ್ನು ನೀಡಬೇಕಾಗಿತ್ತು. ಇದು ಚುನಾವಣೆ, ಬಿಹಾರ ಚುನಾವಣೆ ಗೆಲ್ತಕ್ಕಂಥ ಕುತಂತ್ರ ಇದರಿಂದ ಹೊರತು ಇನ್ನೇನು ಸತ್ಯಾಂಶ ಇದೆ ಅಂತೇಳಿ ನಮಗಂತೂ ಅನಿಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ಒಂದು ಸಂಘಟನೆ. ಲಕ್ಷ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ BK ಹರಿಪ್ರಸಾದ್ ಅಂತಕ್ಕಂಥ ಮೇಧಾವಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ತಾಲಿಬಾನ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂರ್ಖತನ ಅಂತ ಹೇಳಬೇಕು, ಅವಿವೇಕತನ ಅಂತ ಹೇಳಬೇಕು, ನನಗಂತೂ ಗೊತ್ತಿಲ್ಲ. ಅಲ್ಲ ರೀ, ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಚುನಾವಣಾ ಆಯೋಗ 7 ದಿನದ ಒಳಗಡೆ ಸ್ಪಷ್ಟೀಕರಣ ನೀಡಬೇಕು, ಅಫಿಡವಿಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು. ಹಿಂದೆ ಕರ್ನಾಟಕದಲ್ಲೂ ಸಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 40% ಭ್ರಷ್ಟಾಚಾರ ಅಂತೇಳಿ ಅಂದಿನ BJP ಸರ್ಕಾರವನ್ನು ಮೇಲೆ ಆರೋಪವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಬಿಹಾರದಲ್ಲೂ ಕೂಡ ಇದೇ ರೀತಿ ಷಡ್ಯಂತ್ರ ಮಾಡಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ BJP ಮೇಲೆ ಆರೋಪವನ್ನು ಹೊರಿಸಿ ಬಿಹಾರ ಚುನಾವಣೆ ಗೆಲ್ತಕ್ಕಂಥದ್ದು ಕುತಂತ್ರ ಇದರಿಂದ ಅಡಗಿದೆಯೇ ಹೊರತು ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಸತ್ಯಾಂಶ ಇದ್ದಿದ್ದೇ ಆಗಿದ್ದರೆ ಚುನಾವಣಾ ಆಯೋಗ ಹೇಳಿದಂತೆ ಈಗಾಗಲೇ ಸ್ಪಷ್ಟೀಕರಣ ಅಥವಾ ಅಫಿಡವಿಟನ್ನು ನೀಡಬೇಕಾಗಿತ್ತು. ಇದು ಚುನಾವಣೆ, ಬಿಹಾರ ಚುನಾವಣೆ ಗೆಲ್ತಕ್ಕಂಥ ಕುತಂತ್ರ ಇದರಿಂದ ಹೊರತು ಇನ್ನೇನು ಸತ್ಯಾಂಶ ಇದೆ ಅಂತೇಳಿ ನಮಗಂತೂ ಅನಿಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ಒಂದು ಸಂಘಟನೆ. ಲಕ್ಷ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ BK ಹರಿಪ್ರಸಾದ್ ಅಂತಕ್ಕಂಥ ಮೇಧಾವಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ತಾಲಿಬಾನ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂರ್ಖತನ ಅಂತ ಹೇಳಬೇಕು, ಅವಿವೇಕತನ ಅಂತ ಹೇಳಬೇಕು, ನನಗಂತೂ ಗೊತ್ತಿಲ್ಲ. ಅಲ್ಲ ರೀ, ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಚುನಾವಣಾ ಆಯೋಗ 7 ದಿನದ ಒಳಗಡೆ ಸ್ಪಷ್ಟೀಕರಣ ನೀಡಬೇಕು, ಅಫಿಡವಿಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು. ಹಿಂದೆ ಕರ್ನಾಟಕದಲ್ಲೂ ಸಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 40% ಭ್ರಷ್ಟಾಚಾರ ಅಂತೇಳಿ ಅಂದಿನ BJP ಸರ್ಕಾರವನ್ನು ಮೇಲೆ ಆರೋಪವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಬಿಹಾರದಲ್ಲೂ ಕೂಡ ಇದೇ ರೀತಿ ಷಡ್ಯಂತ್ರ ಮಾಡಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ BJP ಮೇಲೆ ಆರೋಪವನ್ನು ಹೊರಿಸಿ ಬಿಹಾರ ಚುನಾವಣೆ ಗೆಲ್ತಕ್ಕಂಥದ್ದು ಕುತಂತ್ರ ಇದರಿಂದ ಅಡಗಿದೆಯೇ ಹೊರತು ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಸತ್ಯಾಂಶ ಇದ್ದಿದ್ದೇ ಆಗಿದ್ದರೆ ಚುನಾವಣಾ ಆಯೋಗ ಹೇಳಿದಂತೆ ಈಗಾಗಲೇ ಸ್ಪಷ್ಟೀಕರಣ ಅಥವಾ ಅಫಿಡವಿಟನ್ನು ನೀಡಬೇಕಾಗಿತ್ತು. ಇದು ಚುನಾವಣೆ, ಬಿಹಾರ ಚುನಾವಣೆ ಗೆಲ್ತಕ್ಕಂಥ ಕುತಂತ್ರ ಇದರಿಂದ ಹೊರತು ಇನ್ನೇನು ಸತ್ಯಾಂಶ ಇದೆ ಅಂತೇಳಿ ನಮಗಂತೂ ಅನಿಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
ದೇಶಭಕ್ತ ಒಂದು ಸಂಘಟನೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ BK ಹರಿಪ್ರಸಾದ್ ಅಂತಕ್ಕಂಥ ಮೇಧಾವಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ತಾಲಿಬಾನ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂರ್ಖತನ ಅಂತ ಹೇಳಬೇಕು, ಅವಿವೇಕತನ ಅಂತ ಹೇಳಬೇಕು, ನನಗಂತೂ ಗೊತ್ತಿಲ್ಲ. ಎಲ್ಲರಿ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಚುನಾವಣಾ ಆಯೋಗ 7 ದಿನದ ಒಳಗಡೆ ಸ್ಪಷ್ಟೀಕರಣ ನೀಡಬೇಕು, ಅಫಿಡವಿಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿಯವರು. ಹಿಂದೆ ಕರ್ನಾಟಕದಲ್ಲೂ ಸಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 40% ಭ್ರಷ್ಟಾಚಾರ ಅಂತೇಳಿ ಅಂದಿನ BJP ಸರ್ಕಾರವನ್ನು ಮೇಲೆ ಆರೋಪವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಬಿಹಾರದಲ್ಲೂ ಕೂಡ ಇದೇ ರೀತಿ ಷಡ್ಯಂತ್ರ ಮಾಡಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ BJP ಮೇಲೆ ಆರೋಪವನ್ನು ಹೊರಿಸಿ ಬಿಹಾರ ಚುನಾವಣೆ ಗೆಲ್ತಕ್ಕಂಥದ್ದು ಕುತಂತ್ರ ಇದರಿಂದ ಅಡಗಿದೆಯೇ ಹೊರತು ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಸತ್ಯಾಂಶ ಇದ್ದಿದ್ದೇ ಆಗಿದ್ದರೆ ಚುನಾವಣಾ ಆಯೋಗ ಹೇಳಿದಂತೆ ಈಗಾಗಲೇ ಸ್ಪಷ್ಟೀಕರಣ ಅಥವಾ ಅಫಿಡವಿಟನ್ನು ನೀಡಬೇಕಾಗಿತ್ತು. ಇದು ಬಿಹಾರ ಚುನಾವಣೆ ಗೆಲ್ತಕ್ಕಂಥ ಕುತಂತ್ರ ಇದರಿಂದ ಹೊರತು ಇನ್ನೇನು ಸತ್ಯಾಂಶ ಇದೆ ಅಂತೇಳಿ ನಮಗಂತೂ ಅನಿಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ಒಂದು ಸಂಘಟನೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ BK ಹರಿಪ್ರಸಾದ್ ಅಂತಕ್ಕಂಥ ಮೇಧಾವಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ತಾಲಿಬಾನ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂರ್ಖತನ ಅಂತ ಹೇಳಬೇಕು, ಅವಿವೇಕತನ ಅಂತ ಹೇಳಬೇಕು, ನನಗಂತೂ ಗೊತ್ತಿಲ್ಲ. ಎಲ್ಲರಿ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಚುನಾವಣಾ ಆಯೋಗ 7 ದಿನದ ಒಳಗಡೆ ಸ್ಪಷ್ಟೀಕರಣ ನೀಡಬೇಕು, ಅಫಿಡವಿಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇವತ್ತು ಬರೀ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿಯವರು. ಹಿಂದೆ ಕರ್ನಾಟಕದಲ್ಲೂ ಸಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 40% ಭ್ರಷ್ಟಾಚಾರ ಅಂತೇಳಿ ಅಂದಿನ BJP ಸರ್ಕಾರವನ್ನು ಮೇಲೆ ಆರೋಪವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಬಿಹಾರದಲ್ಲೂ ಕೂಡ ಇದೇ ರೀತಿ ಷಡ್ಯಂತ್ರ ಮಾಡಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ BJP ಮೇಲೆ ಆರೋಪವನ್ನು ಹೊರಿಸಿ ಬಿಹಾರ ಚುನಾವಣೆ ಗೆಲ್ತಕ್ಕಂಥದ್ದು ಕುತಂತ್ರ ಇದರಿಂದ ಅಡಗಿದೆಯೇ ಹೊರತು ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಸತ್ಯಾಂಶ ಇದ್ದಿದ್ದೇ ಆಗಿದ್ದರೆ ಚುನಾವಣಾ ಆಯೋಗ ಹೇಳಿದಂತೆ ಈಗಾಗಲೇ ಸ್ಪಷ್ಟೀಕರಣ ಅಥವಾ ಅಫಿಡವಿಟನ್ನು ನೀಡಬೇಕಾಗಿತ್ತು. ಇದು ಬಿಹಾರ ಚುನಾವಣೆ ಗೆಲ್ತಕ್ಕಂಥ ಕುತಂತ್ರ ಇದರಿಂದ ಹೊರತು ಇನ್ನೇನು ಸತ್ಯಾಂಶ ಇದೆ ಅಂತೇಳಿ ನಮಗಂತೂ ಅನಿಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ಒಂದು ಸಂಘಟನೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ BK ಹರಿಪ್ರಸಾದ್ ಅಂತಕ್ಕಂಥ ಮೇಧಾವಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ತಾಲಿಬಾನ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂರ್ಖತನ ಅಂತ ಹೇಳಬೇಕು, ಅವಿವೇಕತನ ಅಂತ ಹೇಳಬೇಕು, ನನಗಂತೂ ಗೊತ್ತಿಲ್ಲ.